ಅಮೃತ ಟಿವಿ ಕರ್ನಾಟಕ ನ್ಯೂಸ್ ಚಾನೆಲ್ಗೆ ಸ್ವಾಗತ. ದಿನಾಂಕ 17/04/2026ರಂದು ಸಿರವಾರ ಮಾಜಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಕೃಷ್ಣನಾಯ್ಕ್ ಇವರ ಮಗಳು ಅಳಿಯ ಇವರ ಕುಟುಂಬ ಸೇರಿಕೊಂಡು ತಮ್ಮ ಮನೆ ದೇವರಿಗೆ ಹೋಗಿ ಬರುವ ಸಮಯದಲ್ಲಿ ಕಾರು ಗಾಡಿ ಪಂಚರ್ ಆಗಿ ಬಸ್ಸಿಗೆ ಡಿಕ್ಕಿ ಹೊಡೆದು ದುರಂತ ಅನುಭವಿಸಿದೆ. ಸ್ಥಳದಲ್ಲಿ 9 ಜನ ಮೃತಪಟ್ಟಿದ್ದಾರೆ. ಲಿಂಗಸುಗೂರು ಮತ್ತು ಸುರಪುರ ರೋಡು ತುಂಬಾ ಶಾರ್ಟ್ ಇರುವ ಕಾರಣ ಗಾಡಿಗಳು ಆಕ್ಸಿಡೆಂಟ್ ಆಗುತ್ತವೆ. ಅದರ ಸಲುವಾಗಿ ಯಲ್ಲಪ್ಪ ದೊಡ್ಮನಿ, ಆಲ್ದರ್ತಿ, ಕೂಲಿ ಕಾರ್ಮಿಕರ ರಾಜ್ಯಾಧ್ಯಕ್ಷರು, ಸಂಬಂಧಪಟ್ಟಂತ ಎಂಎಲ್ಎಗಳು, ಎಂಪಿಗಳು, ತಾಲೂಕಾ ತಹಶೀಲ್ದಾರರು ಹಾಗೂ ತಾಲೂಕು ಸಂಬಂಧಪಟ್ಟಂತ ಅಧಿಕಾರಿಗಳು ಸೇರಿಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಂಡು ರೋಡನ್ನು ಶೀಘ್ರದಲ್ಲಿ ಅಗಲೀಕರಣ ಮಾಡಿಸಬೇಕಾಗುತ್ತದೆ. ಯಾಕಂದರೆ ರೋಡು ಅಗಲೀಕರಣ ಇಲ್ಲದ ಕಾರಣ ಎಷ್ಟು ಜೀವನಗಳು ಹಾಳಾಗುತ್ತವೆ. ಇದರ ಬಗ್ಗೆ ಶೀಘ್ರದಲ್ಲೇ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ತಿಂಥಣಿ ಬ್ರಿಡ್ಜ್ ಕೂಲಿ ಕಾರ್ಮಿಕರ ಸಂಘಟನೆ ವತಿಯಿಂದ ರಸ್ತೆ ರೂಪ ಹಾಗೂ ಬಂದು ಮಾಡಲಾಗುತ್ತದೆ ಎಂದು ಈ ಸಂದರ್ಭದಲ್ಲಿ ಕೂಲಿ ಕಾರ್ಮಿಕರ ಸಂಘದ ರಾಜ್ಯ ಅಧ್ಯಕ್ಷರಾದ ಯಲ್ಲಪ್ಪ ಆಲ್ದರ್ತಿ ಮನವಿ ಮಾಡಿದ್ದಾರೆ.